ನಮಸ್ಕಾರ. ವಿಶ್ವಂಭರ ಟಿವಿಯ ವೀಕ್ಷಕರೇ, ನೀವು ಮತ್ತು ನಾವು ಈ ಕ್ಷಣ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಯಕ್ಷಗಾನ ತಾಳಮದ್ದಳೆಯಲ್ಲಿ ನನ್ನ ಪ್ರಭಾವ ಎಷ್ಟಾಗಿದೆ ಎಂಬುದು ನನಗಷ್ಟು ಮುಖ್ಯವಾದ ವಿಷಯ ಅಲ್ಲ. ಆದರೆ ತಾಳಮದ್ದಳೆಯ ಪ್ರಭಾವ ನನ್ನ ವ್ಯಕ್ತಿತ್ವದಲ್ಲಿ ಎಷ್ಟಾಗಿದೆ ಎನ್ನುವುದು ಬಹಳ ಮುಖ್ಯವಾದ ಸಂಗತಿ. ತಾಳಮದ್ದಳೆಯ ಅರ್ಥಧಾರಿಯಾಗಿ ನಾನು ಬೆಳೀತಾ ನನ್ನ ವ್ಯಕ್ತಿತ್ವವೂ ಬೆಳೆದು ಬಂದಿದೆ ಎಂಬ ಅನೇಕ ಸಂಗತಿಗಳನ್ನು ನಾನು ಆಗಾಗ ಗಮನಿಸಿಕೊಳ್ತಾ ಇದ್ದೇನೆ. ಅದರಿಂದ ಆಗುವ ಲಾಭಗಳನ್ನು ನಾನು ಸಂತೋಷದಿಂದ ಅನುಭವಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ನಡೆದ ಅಪೂರ್ವ ತಾಳಮದ್ದಳೆಗಳಲ್ಲಿ ಇದೊಂದು ತಾಳಮದ್ದಳೆ ನನ್ನ ಮನಸ್ಸಿನಿಂದ ದೂರ ಆಗಲೇ ಇಲ್ಲ. ಈಗಲೂ ನೆನಪಾಗುತ್ತಾ ನನಗೆ ಹೊಸ ಹುರುಪನ್ನು ಕೊಡುತ್ತಾ ಹೊಸ ಅನ್ವೇಷಣೆಗಳನ್ನು ಮಾಡುವುದಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇದೆ. ಬಹಳ ವರ್ಷಗಳ ಮೊದಲು ನಾನು ತಾಳಮದ್ದಳೆಯ ಅರ್ಥಧಾರಿಯಾಗಿ ರೂಪುಗೊಂಡ ಹೊಸ ಹುರುಪಿನಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ಉಡುಪಿಯ ಪಕ್ಕದಲ್ಲಿರುವ ಬಂಗಾರು ಮನೆ ಎಂಬಲ್ಲಿ ತಾಳಮದ್ದಳೆ, ಭೀಷ್ಮಾರ್ಜುನ ಪ್ರಸಂಗ. ಅವತ್ತು ಭೀಷ್ಮನ ಅರ್ಥವನ್ನು ಹೇಳಿದವರು ಹಿರಿಯ ಅರ್ಥಧಾರಿಗಳಾದ ಪೂಜ್ಯರಾದಂತಹ ಸಾಮಗರು, ರಾಮದಾಸ ಸಾಮಗರು. ಅವರ ಅರ್ಥಗಾರಿಕೆಯನ್ನು ನಾನು ಕೇಳಿದವನು, ಅದರಿಂದ ಪ್ರೇರಣೆ ಪಡೆದವನು, ಅವರ ಭಾವುಕತೆಯನ್ನು ನಾನು ಅನುಭವಿಸಿದವನು, ಅವರ ವ್ಯಾಕರಣ ಶಾಸ್ತ್ರದ ಪ್ರಕ್ರಿಯೆಯನ್ನು ಹದವಾಗಿ ಹೊಂದಿಸಿ ಮಾತನಾಡುವ ವೈಖರಿಗೆ ಬೆರಗಾದವನು ನಾನು. ಅವರು ಭೀಷ್ಮನ ಅರ್ಥವನ್ನು ನಿರ್ವಾಹ ಮಾಡ್ತಾರೆ. ಅದಕ್ಕೆ ಅವರ ಜೊತೆಯಾಗಿದ್ದು ಕೃಷ್ಣನ ಅರ್ಥವನ್ನು ಹೇಳಬೇಕಾದ ಅವಕಾಶ ನನ್ನದಾಗಿತ್ತು. ಭೀಷ್ಮಾರ್ಜುನ ಕಾಳಗದ ಕರ್ಮಬಂಧ ಅರ್ಥಧಾರಿಗಳಿಗೆ ಒಂದು ಪಂಥಾಹ್ವಾನಾತು. ಭೀಷ್ಮನಾಗಿ ಕೃಷ್ಣನಾಗಿ ಆ ಪ್ರಸಂಗವನ್ನು ನಿರ್ವಹಿಸುವುದೇ ಒಂದು ಕೌಶಲದ ವಿಷಯ ಆತು. ಅದು ನನ್ನ ಪಾಲಿಗೆ ಬಂದಾಗ ನಾನು ಸ್ವಲ್ಪ ಮಟ್ಟಿಗೆ ಭೀತನಾಗಿದ್ದೆ. ತುಂಬ ಹಿರಿಯ ಅರ್ಥಧಾರಿಗಳು, ವಿದ್ವಾಂಸರು, ಬೇರಾಗಿ ಭಾವುಕರು, ಅವರ ಅರ್ಥಗಾರಿಕೆಯ ಒಂದು ಪ್ರಸ್ತುತಿಗೆ ಯಾವುದೇ ರೀತಿಯ ತೊಡಕಾಗದೇ ಇದ್ದಾಗ ನಾನು ಅರ್ಥವನ್ನು ಹೇಳಬೇಕು. ಜೊತೆಗೆ ನನ್ನನ್ನು ನಾನು ಕಾಣಿಸಿಕೊಳ್ಬೇಕು. ಈ ಹುಡುಗ ಕೃಷ್ಣನ ಅರ್ಥವನ್ನು ಬಹಳ ಚೆನ್ನಾಗಿ ಹೇಳಿದ್ದಾನೆ ಎಂಬ ಒಂದು ಪ್ರಖ್ಯಾತಿ ನನಗೆ ಬರಬೇಕು ಎಂಬ ಆಸೆಯೂ ಇತ್ತು. ಇಂತಹ ಒಂದು ಇಕ್ಕಟ್ಟಾದ ಭಾವಗಳ ಸಂದರ್ಭದಲ್ಲಿ ನಾನು ಸ್ವಲ್ಪ ಭೀತನಾಗಿಯೇ ಭಾಗವಹಿಸಿದ್ದೆ. ಆದರೆ ಅಲ್ಲೊಂದು ಹೊಸ ಸ್ಫೂರ್ತಿ ನನಗೆ ಸಿಕ್ಕಿತು. ಅವತ್ತಿನ ಸಭೆಯಲ್ಲಿ ಪ್ರಾರಂಭ ಆಗಿದೆ, ಕರ್ಮಬಂಧದ ಒಂದು ಪ್ರಕರಣ ಪ್ರಾರಂಭ ಆಗಿದೆ. ತುಂಬ ವಿಜೃಂಭಿಸಿ ಅರ್ಥ ಹೇಳಿದರು ಅವರು, ಸಾಮಗರು. ಅರ್ಥ ಹೇಳ್ತಾ ಕರ್ಮ ಎಲ್ಲರನ್ನೂ ಬಾಧಿಸ್ತಾ ಇದೆ, ಪೇಳಲಾರೆನು ಕರ್ಮ ಸಕಲರನ್ನು ಬಾಧಿಪದು, ಅವರನ್ನು ಇವರನ್ನು ಅಂತ ಯಾಕೆ? 33 ಕೋಟಿ ದೇವತೆಗಳು ಕರ್ಮ ಬಂಧನಕ್ಕೆ ಒಳಗಾದವರೇ ಎಂಬುದನ್ನು ಒಂದು ಹದವಾದ ತರ್ಕದಿಂದ ವಾದ ಮಾಡ್ತಾ ತುಂಬ ಚೆನ್ನಾಗಿ ಒಂದು ಪೂರ್ವ ಪಕ್ಷವನ್ನು ಅವರು ಮಂಡಿಸಿದರು. ಯಕ್ಷಗಾನದಲ್ಲಿ ಈ ಪ್ರಕರಣ ಒಂದು ವಿಶೇಷವಾದ ಜಿಜ್ಞಾಸಿಗೆ ಕಾರಣವಾಗಿದೆ. ಅದು ಬ್ರಹ್ಮಸೂತ್ರಗಳಲ್ಲಿ ಇಂತಹ ಒಂದು ನಮಗೆ ಒಂದು ಜಿಜ್ಞಾಸೆಯಾಗಲಿ ಒಂದು ಪೂರ್ವಪಕ್ಷ ಸಿದ್ಧಾಂತಗಳಾಗಲಿ ನಮಗೆ ಕಂಡು ಬರೋದಿಲ್ಲ. ಜೀವ ಕರ್ಮಬದ್ಧ ಎಂಬ ವಿಚಾರ ಅಲ್ಲಿ ಪ್ರಸ್ತುತವೇ ಹೊರತು ಕರ್ಮಾಧ್ಯಕ್ಷನಾದಂತಹ ಭಗವಂತನೇ ಕರ್ಮಬಂಧನಕ್ಕೆ ಒಳಗಾಗಿದ್ದಾನೆ ಎಂಬ ಪ್ರಶ್ನೆ ಅದು ಬರೋದಿಲ್ಲ. ಆ ಪ್ರಶ್ನೆಯನ್ನು ಪ್ರಸಂಗಕರ್ತ ಹುಟ್ಟಿಸಿದ್ದಾರೆ ಮತ್ತು ಅದನ್ನು ಬಹಳ ಜಾಣತನದಿಂದ ಅರ್ಥಧಾರಿಗಳು ಅದನ್ನು ವಿಸ್ತರಿಸ್ತಾ ಇದ್ದಾರೆ. ಇವತ್ತು ಅರ್ಥಧಾರಿಗಳು ಆ ಪದ್ಯವನ್ನು ಪೂರ್ಣ ಮಾಡುವ, ಸ್ಟಫ್ ಮಾಡುವ ವಿಧಾನ ಬಹಳ ಚೆನ್ನಾಗಿದೆ. ಅದನ್ನು ನಾವು ಗಮನಿಸಬೇಕು. ಸಾಹಿತ್ಯದ ಉಳಿದ ಪ್ರಕಾರಗಳು ಗಮನಿಸಬೇಕಾದಂತಹ ವಿಷಯ ಅದು. ಸಾಮಗರು ಬಹಳ ಚೆನ್ನಾಗಿ ಅದನ್ನು ನಿರೂಪಿಸಿದರು. ಕೊನೆಗೆ ತ್ರಿಮೂರ್ತಿಗಳನ್ನು ಕರ್ಮ ಬಾಧಿಸ್ತಾ ಇದೆ, ಶೂಲಿಯನ್ನು ಬ್ರಹ್ಮಕಪಾಲ ಬಳಲಿಸಿದೆ, ಚತುರ್ಮುಖ ಬ್ರಹ್ಮ ಹೂಡಿನ ಆಳುಗಳಂತೆ ಸೃಷ್ಟಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ, ಶ್ರೀಲಲನೆಪತಿ ನಿನ್ನನ್ನು ಬೆನ್ನ ನಟ್ಟಿಹುದು. ಯಾಕೆಂದರೆ ಮತ್ಸ್ಯ ಕೂರ್ಮಾದಿ ಅವತಾರಗಳನ್ನು ಎತ್ತಿದೆ. ಆ ಅವತಾರಗಳಲ್ಲಿ ಅನೇಕ ಬವಣೆಗಳನ್ನು, ಸಂಕಟಗಳನ್ನು ಅನುಭವಿಸುವ ಹಾಗಾಯಿತು. ಮತ್ತು ರಾಮನಾಗಿ ನೀನು
ಮನುಷ್ಯನಂತೆ ಮನುಷ್ಯನೇ ಆಗಿ ನಾನೇ ಮನುಷ್ಯ ಅಂತ ಹೇಳಿಕೊಂಡು ನೀನು ಅತ್ತಿದ್ದನ್ನು ಕಂಡರೆ ಅಂತ ಹೇಳಿ ಒಬ್ಬ ಭಾಗವತನಿಗೆ ಭಗವಂತನ ವಿಷಯದಲ್ಲಿ ಬರುವ ಕರುಣೆಯನ್ನು, ಒಂದು ಕನಿಕರವನ್ನು ಬಹಳ ಚೆನ್ನಾಗಿ ನಿರೂಪಿಸಿಬಿಟ್ರು. ಆಗ ಅದಕ್ಕೆ ಉತ್ತರಿಸಬೇಕು. ಮುಂದೆ ಉತ್ತರವನ್ನು ಕೊಡುವ ಕೃಷ್ಣನ ಪದ ಬಹಳ ಒಂದು ಸೂತ್ರಪ್ರಾಯವಾಗಿದೆ. ಅಲ್ಲಿ ಒಂದು ಭಗವಂತನ ಬಿರುದೇನು ಅಂತ, ಧರ್ಮ ಸಂಸ್ಥಾಪನೆ ಮತ್ತು ಅಧರ್ಮನಾಶ, ಶರಣರನ್ನು ಕಾಪಾಡುವುದು ಮತ್ತು ದುಷ್ಟರನ್ನು ದಮನ ಮಾಡುವುದು ಎಂಬ ಒಂದು ಕೃತ್ಯವನ್ನು ಮಾತ್ರ ಹೇಳಿ ಕೃಷ್ಣ ಸಮಾಧಾನ ಹೇಳಿದ ಹಾಗೆ ಪದ್ಯ ಇದೆ. ಭೀಷ್ಮ ಮಾಡುವ ಪೂರ್ವಪಕ್ಷದ ಪದ್ಯಗಳಿಗೂ ಕೃಷ್ಣ ಕೊಡುವ ಸಮಾಧಾನದ ಪದ್ಯಕ್ಕೂ ನೇರವಾದ ಮುಖಾಮುಖಿ ಇಲ್ಲ. ಆದ್ದರಿಂದ ಅರ್ಥಧಾರಿಗಳಾದವರೇ ಅನೇಕ ವಿಷಯಗಳನ್ನು ಇಲ್ಲಿ ತುಂಬಿಸಬೇಕು. ಈ ಪ್ರಸಂಗ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ಪ್ರಚಲಿತ ಇಲ್ಲ. ಅದು ಆಗಾಗ ನಡೀತದೆ, ಅದು ನಡೆದರೂ ಕೂಡ ಅಷ್ಟು ಪ್ರಚಲಿತ ಇರುವ ಪ್ರಸಂಗ ಅಲ್ಲ. ಒಮ್ಮೆ ಈ ಪ್ರಸಂಗವನ್ನು ಆಡಿಸಬೇಕು ಅಂದರೂ ದಕ್ಷಿಣ ಕನ್ನಡದ ಹಿರಿಯ ಅರ್ಥಧಾರಿಗಳನ್ನು ಕರೆಸಿಕೊಂಡೇ ಈ ಪ್ರಸಂಗವನ್ನು ಆಡಿಸುವ ವಾಡಿಕೆಯೂ ಇತ್ತು. ನನಗೆ ಹೊಸ ಅಭ್ಯಾಸ. ಅಂದಿನ ಸಭೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಡ್ತದೆ ನನಗೆ. ಆ ಸ್ಫೂರ್ತಿಯನ್ನು ಬಳಸಿಕೊಂಡು ನಾನು ಮೊದಲು ಅದಕ್ಕೆ ದ್ವೈತ ವೇದಾಂತದ ಒಂದು ಹಿನ್ನೆಲೆಯಲ್ಲಿ ಉತ್ತರವನ್ನು ಕೊಟ್ಟೆ. ಯಾಕೆಂದರೆ ಮುಂದಕ್ಕೆ ಭಕ್ತಿ ಮಾರ್ಗದ ವಿವೇಚನೆಯೇ ಬಂದಿದೆ. ಅಲ್ಲಿ ಕರ್ಮಬಂಧನ ನಿಜವಾಗಿ ಇಲ್ಲ, ಭಗವಂತನಿಗೆ ಇಲ್ಲ ಅಂತ ಸಮಾಧಾನ ಕೊಡೋದು, ಜೀವನಿಗೆ ಕರ್ಮಬಂಧನ ಇದೆ, ಆ ಬಂಧನವನ್ನು ತಪ್ಪಿಸಿಕೊಳ್ಳೋದೇ ಅವನ ಸಾಧನೆಯ ಮಾರ್ಗ. ಅದು ಕರ್ಮಾಧ್ಯಕ್ಷನಾದಂತಹ ಭಗವಂತನಿಗೆ, ದೇವರಿಗೆ ಕರ್ಮಬಂಧನ ಇಲ್ಲ. ಇಷ್ಟು ಸಮಾಧಾನವನ್ನು ಚಾರಿತ್ರಿಕವಾಗಿ ಹೇಳಬಹುದು. ಆದರೆ ಇದನ್ನು ಮತ್ತಷ್ಟು ಮುಂದುವರಿಸಿ ದ್ವೈತ ವೇದಾಂತದ ಒಂದು ಹಿನ್ನೆಲೆಯಲ್ಲಿ ಸಮಾಧಾನ ಕೊಟ್ಟ ಮೇಲೆ ವೇದಾಂತಿಗಳಲ್ಲಿಯೇ ಇನ್ನೂ ಒಂದು ಅಭಿಪ್ರಾಯ ಇದೆ. ಅದನ್ನು ತಿಳಿದವರು ಅದ್ವೈತ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಇದು ಪೂರ್ವ ಪಕ್ಷವೇ ಅಲ್ಲ, ಇದು ಪ್ರಶ್ನೆಯೇ ಅಲ್ಲ. ಯಾಕೆಂದರೆ ಜೀವನಿಗೆ ಕರ್ಮಬಂಧ ಇಲ್ಲ. ಭಗವಂತನಾದ ನೀನು ಕರ್ಮಬಂಧನಕ್ಕೆ ಒಳಗಾದವನು. ಹೇಗೆ ಅಂತ ಕೇಳಿದರೆ ಜೀವನಂತೆ ಅಂತ ದೃಷ್ಟಾಂತ ಕೊಡಬೇಕು. ಜೀವನಿಗೆ ಕರ್ಮಬಂಧನ ಇಲ್ಲ ಅನ್ನೋದು ಸಿದ್ಧವಾದರೆ ದೃಷ್ಟಾಂತವೇ ಅಸಿದ್ಧವಾಯ್ತಲ್ಲ. ಜೀವನಿಗೆ ಕರ್ಮಬಂಧ ಇಲ್ಲ, ಬಂಧ ಮೋಕ್ಷ ಎಲ್ಲ ಮನಸ್ಸಿಗೆ, ಅದು ಜೀವನಿಗೆ ಅಲ್ಲ. ಆದ್ದರಿಂದ ಎಲ್ಲೋ ಇರುವ ಧರ್ಮ ಇನ್ನೊಂದು ಕಡೆಗೆ ಪ್ರತಿಬಿಂಬಿತವಾಗ್ತಾ ಇದೆ. ಆದ್ದರಿಂದ ಈ ಬಂಧನ ಮೋಕ್ಷ ಎಲ್ಲ ಅದು ಜೀವನಿಗೂ ಅಲ್ಲ. ಜೀವನಿಗೆ ಇಲ್ಲ ಅಂದಮೇಲೆ ದೃಷ್ಟಾಂತವೇ ಸಿದ್ಧವಾಗದೇ ಇದ್ದರೆ ಭಗವಂತನಿಗೆ ಅದು ಹೇಗೆ ಬರ್ತದೆ ಅಂತ ಹೇಳಿ ಅದ್ವೈತದ ದೃಷ್ಟಿಯಿಂದ ಅದನ್ನು ನಿರೂಪಣೆ ಮಾಡಿ ಮುಂದಕ್ಕೆ ಸಂದರ್ಭ ಹೋಯಿತು. ಆಮೇಲೆ ಒಂದು ಚರ್ಚೆ, ಭಕ್ತಿ ಮಾರ್ಗದ ಆಧಾರದ ಮೇಲೆ ಭಗವಂತನಿಗೆ ಪಕ್ಷಪಾತ ಇದೆಯೋ ಇಲ್ಲವೋ ಎನ್ನುವ ಚರ್ಚೆ ಬಂತು. ಅಲ್ಲೂ ಹಾಗೆ ದ್ವೈತ ವೇದಾಂತ ಮತ್ತು ಅದ್ವೈತ ವೇದಾಂತ ಎರಡನ್ನೂ ಇಟ್ಟುಕೊಂಡು ಉತ್ತರವನ್ನು ಕೊಡ್ತಾ ಹೋದೆ. ಇದರಿಂದ ಒಂದು ಹೊಸ ಸ್ಫೂರ್ತಿ ನನಗೆ ಬಂತದು. ಅಲ್ಲಿಯವರೆಗೆ ತಾಳಮದ್ದಳೆಗಳಲ್ಲಿ ಹೆಚ್ಚಾಗಿ ಅದ್ವೈತವನ್ನೇ, ಅಂದರೆ ಅದ್ವೈತನಿಷ್ಠ, ಅದ್ವೈತ ಸಂಪ್ರದಾಯಕ್ಕೆ ಸೇರಿದ ಕಲಾವಿದರೇ ನಿರ್ವಾಹ ಮಾಡ್ತಾ ಇರೋದರಿಂದ ಅದ್ವೈತ ಸಿದ್ಧಾಂತಗಳನ್ನು ಧಾರಾಳವಾಗಿ ಬಳಸಿಕೊಡ್ತಾ ಇದ್ದರು. ದ್ವೈತ ಸಿದ್ಧಾಂತವನ್ನು ಬಳಸಬಹುದು ಮತ್ತು ಅದ್ವೈತವನ್ನು ಬಳಸಬಹುದು. ಅವೆರಡರ ವಿರೋಧವನ್ನು ನಾವು ಪ್ರಕಾಶಕ್ಕೆ ತರಬಾರ್ದು. ಒಂದಕ್ಕೊಂದು ವಿರುದ್ಧವಾಗಿದೆ ಎಂಬ ಹಾಗೆ ನಿರೂಪಣೆ ಮಾಡಬಾರ್ದು. ಒಂದು ಹಂತದಲ್ಲಿ, ಒಂದು ಸ್ತರದಲ್ಲಿ ದ್ವೈತ, ಇನ್ನೊಂದು ಸ್ತರದಲ್ಲಿ ಅದ್ವೈತ, ಅದನ್ನು ಕೃಷ್ಣನಾಗಿಯೇ ಹೇಳುವ ಅವಕಾಶ ನನಗೆ ಸಿಕ್ಕಿದ್ದು ಬಹಳ ಒಳ್ಳೆಯದಾಯಿತು. ಯಾಕೆಂದರೆ ದ್ವೈತಾದ್ವೈತಗಳ ಸಮನ್ವಯವನ್ನು ಸಾಧಿಸಬಹುದು ಅಂತಹ ಪಾತ್ರ ಸಿಕ್ಕಿದೆ. ಅದೇ ಆಗ ಸಂಪ್ರದಾಯದ ಆಚಾರ್ಯರಾಗಿ ಅಥವಾ ಅದನ್ನು ಸಮರ್ಥನೆ ಮಾಡುವ ಪ್ರತಿಪಾದಕರಾದರೆ ನಾವು ಸಮನ್ವಯವನ್ನು ಹೇಳೋದು ಬಹಳ ಕಷ್ಟ ಆಗ್ತದೆ. ಕೃಷ್ಣ ರಾಮನಂತಹ ಪಾತ್ರ ಆದರೆ ವೇದಾಂತದ ಎಲ್ಲ ಮಾರ್ಗಗಳಿಗೂ ಸಮನ್ವಯವನ್ನು ಹೇಳ್ಬೋದು. ಆ ವಿಧಾನದಲ್ಲಿ ನಮ್ಮ ಕರ್ಮಬಂಧ ಬಹಳ ಯಶಸ್ವಿ ಆಯಿತು. 1-2 ಗಂಟೆಯ ಕಾಲಾವಧಿಯಲ್ಲಿ ಪ್ರಸ್ತುತಿ ತುಂಬ ಜನಪ್ರಿಯವಾಯಿತು. ಅವತ್ತು ಸೇರಿದ ಜನರೆಲ್ಲ ಆಕರ್ಷಿತರಾದರು, ಅಭಿನಂದನೆ ಮಾಡಿದರು. ಒಳ್ಳೆಯ ಬಹುಮಾನಗಳನ್ನು, ಉಡುಗೊರೆಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಕಳುಹಿಸಿಕೊಟ್ರು. ಬರುವಾಗ ಕಾರಿನಲ್ಲಿ ರಾಮದಾಸ್ ಸ್ವಾಮಿಗಳು ಹೇಳಿದರು, ಮುಂದಕ್ಕೆ ಅವರು ಕುಳಿತುಕೊಂಡಿದ್ದಾರೆ. ನಾವು ಹಿಂದ್ಗಡೆ, ನಾನು, ನಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋದಂತಹ ವಾಸುದೇವರಂಗ ಭಟ್ರು, ಇವತ್ತು ಯಕ್ಷಗಾನ ತಾಳಮದ್ದಳೆಯ ಅಗ್ರಗಣ್ಯ ಅರ್ಥಧಾರಿಗಳಲ್ಲಿ ಒಬ್ಬರು. ಅವರು ಹಾಗಷ್ಟೇ ಅರ್ಥವನ್ನು ಹೇಳೋದಕ್ಕೆ ಪ್ರಾರಂಭ ಮಾಡಿದರು. ಅವರು ವರ್ಧಿಷ್ಠುಗಳಾಗಿದ್ದರು, ತುಂಬ ಕುತೂಹಲದ ಜಿಜ್ಞಾಸೆಗಳನ್ನು ಇಡುತ್ತಿದ್ದರು.
ಮತ್ತು ಅವರ ಸ್ಮರಣ ಶಕ್ತಿ ಅಗಾಧವಾದದ್ದು, ಕೇಳಿದ್ದನ್ನು ಮರೆಯೋರಲ್ಲ ಅವರು. ಸರಿ, ಕರ್ಕೊಂಡು ಹೋದವರು ಅವರೇ ಕರ್ಕೊಂಡು ಬರ್ತಾಯಿದ್ರು. ಬರುವಾಗ ರಾಮದಾಸಕರು ಹೇಳಿದರು, ಸ್ವಾಮಿಗಳು, ಉಮಾಕಾಂತ ಭಟ್ರೆ, ನಿಮ್ಮ ಕೃಷ್ಣನಿಗೆ ಭೀಷ್ಮನನ್ನು ಹೇಳುವುದೇ ಕಷ್ಟ ಅಂತ. ಆಗ ಪಕ್ಕದಲ್ಲಿದ್ದ ವಾಸುದೇವರಂಗ ಭಟ್ರು ನನ್ನ ಕೈಯನ್ನು ಮುಟ್ಟಿ ಹೇಳಿದರು, ಇದು ಅಲಿಖಿತವಾದ ಪ್ರಶಸ್ತಿ ನಿಮಗೆ ಅಂತ. ಅವರು ಅದನ್ನು ಎಷ್ಟು ಅಭಿಮಾನದಿಂದ, ಪ್ರೀತಿಯಿಂದ, ಒಂದು ಆಶೀರ್ವಾದದ ಧ್ವನಿಯಿಂದ ಹೇಳಿದರು ಅಂತಂದರೆ, ನಿಮ್ಮ ಕೃಷ್ಣನಿಗೆ ಭೀಷ್ಮನನ್ನು ಹೇಳುವುದು ಕಷ್ಟ, ಉಳಿದವರ ಕೃಷ್ಣನಿಗೆ ಭೀಷ್ಮನನ್ನು ಹೇಳ್ಬೋದು, ಯಾಕೆಂದರೆ ಅವರ ದಾರಿಯಲ್ಲಿ ಸಂಕೀರ್ಣತೆ ಇಲ್ಲ ಅಂತ. ಆದರೆ ನಾನು ಒಂದು ವಿಶಿಷ್ಟವಾದ ಹೊಣೆಗಾರಿಕೆಯನ್ನು ಅವತ್ತು ನಿರ್ವಾಹ ಮಾಡಿದ್ದರಿಂದ ನನಗೂ ತೃಪ್ತಿ ಆಯಿತು. ರಾಮದಾಸ ಸ್ವಾಮಿಗಳ ಪ್ರಶಂಸೆಯಿಂದ ನನಗೆ ಮತ್ತಷ್ಟು ಸಂತೋಷ ಹೆಚ್ಚಾಯಿತು. ಅದು ತೃಪ್ತಿ, ಸಮಾಧಾನ, ಸಂತೋಷ ಮೂರೂ ನನ್ನೊಳಗೆ ತುಂಬಿಕೊಂಡವು. ಈಗಲೂ ನಾನು ಆ ಸಂದರ್ಭವನ್ನು ನೆನಪು ಮಾಡಿಕೊಡ್ತೇನೆ. ಯಾಕೆಂದರೆ ನನ್ನ ಸ್ವಭಾವದಲ್ಲಿ ಅದೊಂದು ಉಂಟದು. ಉಳಿದವರಿಗೆ ಅದೊಂದು ಮಿತಿಯಾಗಿ ಕಾಣಬಹುದು, ಒಂದು ನ್ಯೂನತೆಯಾಗಿ ಕಾಣಬಹುದು, ಒಂದು ದೋಷ ಕಾಣಬಹುದು. ನನಗೆ ಹೊಗಳಿಕೆ ಅಂದರೆ ತುಂಬ ಹಿಗ್ಗದು. ಆ ಹೊಗಳಿಕೆ ನನ್ನ ಆತ್ಮವಿಶ್ವಾಸವನ್ನು, ನನ್ನ ಪ್ರಯತ್ನದ ಒಂದು ದಾರ್ಢ್ಯವನ್ನು ಅದು ಹೆಚ್ಚು ಮಾಡ್ತದೆ. ಅದು ಆದ್ದರಿಂದ ಅಂತಹ ಪ್ರಶಂಸೆಯನ್ನು ನಾನು ಯಾವಾಗಲೂ ನೆನಪಿಟ್ಟುಕೊಳ್ತೇನೆ. ನನಗೆ ತುಂಬ ಸಮಾಧಾನ ಆಗ್ತದೆ ಅದು. ಹಾಗೆ ನಾನು ನೆನಪಿಟ್ಟುಕೊಂಡ ತಾಳಬದ್ದಲೆ ನನ್ನ ಅರ್ಥಗಾರಿಕೆಗೆ ಒಂದು ಹೊಸ ವಿನ್ಯಾಸವನ್ನು, ಒಂದು ವಸ್ತುವಿನ ವಿಸ್ತಾರವನ್ನು ಅಥವಾ ಒಂದು ವಾಸ್ತು ಸೌಭಾಗ್ಯವನ್ನು ಅದು ಕೊಟ್ಟಿದೆ. ಆದ್ದರಿಂದ ನನ್ನ ನೆನಪಿನಿಂದ ಈ ಕಾರ್ಯಕ್ರಮ ಮರೆಯಾಗುವುದಿಲ್ಲ, ದೂರ ಆಗುವುದಿಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.